ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಪಲ್ಲವ ಸಾಮ್ರಾಜ್ಯದ ಅಮರರಾಜ ಎಂಬ ಅರಸ ಪಲ್ಲವ ಸಾಮ್ರಾಜ್ಯವನ್ನು ಆಳುತ್ತಿದ್ದ. ಒಂದು ಸಾರಿ ಪಕ್ಕದ ಪ್ರಾಂತ್ಯ ಬೊಬ್ಬುಲಿ ಸಾಮ್ರಾಜ್ಯದ ಅಧಿಪತಿ ಆನಂದ ಗಜಪತಿ ರಾಜು ಇವನ ಮೇಲೆ ದಂಡೆತ್ತಿ ಬಂದ. ಆ ಯುದ್ಧದಲ್ಲಿ ವಿಜಯ ಸಾಧಿಸುವುದಕ್ಕೆ ವನದೇವತೆಯನ್ನು ಒಲಿಸಲು ಕಠಿಣ ತಪಸ್ಸನ್ನು ಮಾಡಿದ. ಅದರಿಂದ ವನದೇವತೆ ಪ್ರಸನ್ನಳಾಗಿ ಮಹಾಶಕ್ತಿಯುತವಾದ ಮರೆಯದ ಮಾಣಿಕ್ಯವನ್ನು ವರವಾಗಿ ಕೊಟ್ಟಳು. ಆ ಮಾಣಿಕ್ಯವನ್ನು ಖಡ್ಗದಲ್ಲಿ ಇರಿಸಿಕೊಂಡು ಆನಂದ ಗಜಪತಿಯನ್ನು ಯುದ್ಧದಲ್ಲಿ ಗೆದ್ದ. ಆಮೇಲೆ ಆ ಮರೆಯದ ಮಾಣಿಕ್ಯದ ಬಲದಿಂದ ಅನೇಕ ರಾಜ್ಯಗಳನ್ನ ಗೆದ್ದ. ಆ ಮರೆಯದ ಮಾಣಿಕ್ಯ ಅದ್ಭುತವಾದ ಶಕ್ತಿ ಉಳ್ಳದ್ದು. ಸಾಮಂತನಾಗಿದ್ದ ಅಮರರಾಜ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಚಕ್ರವರ್ತಿಯಾದ. ಅಮರರಾಜನಿಗೆ ಅನೇಕ ವಾರಸುದಾರರಿದ್ದರು. ಅವರ ಜೀವನ ಶೈಲಿಯ ಮೇಲೆ ವಿಶ್ವಾಸ ಇಲ್ಲದಕ್ಕೆ ಮರೆಯದ ಮಾಣಿಕ್ಯವನ್ನು ಅವರಿಗೆ ನೀಡದೆ ತನ್ನ ಬಳಿಯೇ ಭದ್ರಪಡಿಸಿಕೊಂಡ. 94 ವರ್ಷ ವಯಸ್ಸಿನಲ್ಲಿ ಕೊನೆ ಉಸಿರು ಎಳೆಯುತ್ತಿದ್ದ ಅಮರರಾಜ ತನ್ನ ಮರಣದ ನಂತರ ಆ ಮರೆಯದ ಮಾಣಿಕ್ಯವನ್ನು ಯಾರು ವಶಪಡಿಸಿಕೊಳ್ಳಬಾರದೆಂದು ಯೋಚಿಸಿ ಖಡ್ಗದೊಂದಿಗೆ ತನ್ನನ್ನು ಸಮಾಧಿ ಮಾಡಬೇಕೆಂದು ಆಜ್ಞಾಪಿಸಿದ. ಅಮರರಾಜನ ಆತ್ಮ ಆ ಮಾಣಿಕ್ಯವನ್ನು ಕಾವಲು ಕಾಯುತ್ತಿದ್ದೆ ಎಂಬ ಭಯದಿಂದ ಅದನ್ನು ಮುಟ್ಟುವ ಸಾಹಸ ಯಾರೂ ಮಾಡುತ್ತಿರಲಿಲ್ಲ. ಅನೇಕ ಸಂವತ್ಸರಗಳ ನಂತರ 1990ರಲ್ಲಿ ಶಂಕರ ಸುಂದರಯ್ಯ ಎಂಬ ಪುರಾತನ ವಸ್ತುಗಳ ಪರಿಶೋಧಕ ಅಮರರಾಜನ ಪ್ರಾಂತ್ಯ ಹಾಗೂ ಅಸ್ಥಿಪಂಜರವನ್ನು ಕಂಡುಹಿಡಿದು ಮರೆಯದ ಮಾಣಿಕ್ಯವನ್ನು ವಶಪಡಿಸಿಕೊಂಡ. ಆ ನಂತರ ಅನೇಕ ಜನರ ಕೈಗಳಿಗೆ ಬದಲಾಗುತ್ತಾ ಮರೆಯದ ಮಾಣಿಕ್ಯ ಈಗ